ಯಾರು ಪಂಚಾಯತಿಯಿಂದ ದುಡ್ಡು ಕೊಟ್ಟು ಈ ಖಾತಾ ಮಾಡಿ ಅಂತ ಕೊಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗುತ್ತೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದ ದೊಡ್ಡಬಳ್ಳಾಪುರದ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸಿಬ್ಬಂದಿ ಈ ಖಾತಾ ಮಾಡಿಸಿಕೊಡಲು ತಕರಾರು ಮಾಡುತ್ತಿದ್ದಾರಂತೆ. ಹೀಗಾಗಿ ಈ ಖಾತಾ ಮಾಡಿಸಿಕೊಡದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ತಹಸೀಲ್ದಾರ್ ಇಒ ಹಾಗೂ ಸಿಇಒಗೆ ತಿಳಿಸಿ 10 ದಿನಗಳೇ ಕಳೆದಿದ್ರೂ ಕೂಡ ಕ್ರಮ ಕೈಗೊಳ್ಳುತ್ತಿರುವ ಕಾರಣ ಬೇಸತ್ತ ಪತ್ರಿಕಾ ವಿತರಕ ಹಾಗೂ ವಕೀಲರಾದ ಹುಲಿಕುಂಟೆ ಮಹೇಶ್ ಅವರು ಅಹೋರಾತ್ರಿ ಧರಣಿ ಕೂತ ಪ್ರಸಂಗ ಎದುರಾಗಿದೆ. ಹುಲಿಕುಂಟೆ ಗ್ರಾಮದ ಸುಮಾರು 40 ಕುಟುಂಬಗಳು ಸರ್ವೆ ನಂಬರ್ 162ರಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದು, ಅದರಲ್ಲಿ ಕೆಲವರಿಗೆ ತಹಸೀಲ್ದಾರ್ ಕಚೇರಿಯಿಂದ ತಾತ್ಕಾಲಿಕ ಹಕ್ಕುಪತ್ರ ವಿತರಿಸಲಾಗಿದೆ. ಅಲ್ಲದೆ ಕೆಲವರಿಗೆ ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಂಡು ಖಾತಾ ಮಾಡಿಸಿಕೊಡ್ತಾರೆ. ಆದರೆ ಹುಲಿಕುಂಟೆ ಗ್ರಾಮದ ಮಹೇಶ್ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಿಸುವ ಮುನ್ನ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದಾಗ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ ಎಂದು ಮಹೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಕಾಸು ಕೊಡದೇ ಇರೋದ್ರಿಂದ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಲಾಯರು ಅಂತ ಹೇಳಿ ನನ್ನ ಕಾಸು ಕೇಳೋಕ್ಕೂ ಅವ್ರಿಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅವ್ರು ನನ್ನ ಕೆಲಸನ ಪೆಂಡಿಂಗ್ಗೊಳಿಸ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ನನಗಿಂತ ಲೇಟಾಗಿ ಈ ಖಾತಾ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ಟವ್ರಿಗೆಲ್ಲ ಮಾಡ್ಕೊಟ್ಬಿಟ್ಟವ್ರೆ. ಏನು ಡಾಕ್ಯುಮೆಂಟ್ ಕೊಡದೇ ಇದ್ದರೂ ಅವ್ರಿಗೆ ಮನೆ ಐತೆ ಅಳತೆ ಐತೆ ಅಂತ ಮಾಡ್ಕೊಟ್ಬಿಡ್ತಾರೆ. ನನಗೆ ಮಾತ್ರ ದಾಖಲೆ ತೊಗೊಬನ್ನಿ, ಹಳೆ ದಾಖಲೆ ಏನಿದೆ, ನೀವು ಯಾವಾಗ ಕಟ್ಟಿದ್ರಿ, ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಾರೆ. ಇದು ವಿಪರ್ಯಾಸನೋ ಉದ್ದೇಶಪೂರ್ವಕನೋ ನನಗಂತೂ ಗೊತ್ತಿಲ್ಲ. ಇನ್ನು ಕಟ್ಟಡ ಕಟ್ಟಿರುವ ಈ ಖಾತಾ ಮಾಡಿಸಿಕೊಡಲು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು. ಅಧಿಕಾರಿಗಳು ಮಾತ್ರ ತಕರಾರು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದು, ಈ ಖಾತಾ ಮಾಡಿಸಿಕೊಡದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿ ಮಾಡುವುದಾಗಿ ಹುಲಿಕುಂಟೆ ಮಹೇಶ್ ತಿಳಿಸಿದ್ರು. ಆದರೆ 10 ದಿನಗಳಾದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಮಹೇಶ್ ಧರಣಿ ಮಾಡಲು ಮುಂದಾದ್ರು. ಆದರೆ ಧರಣಿ ಕೂತ 10 ನಿಮಿಷಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಇನ್ನು 1 ತಿಂಗಳಲ್ಲಿ ಎಲ್ಲ ದಾಖಲೆ ಪರಿಶೀಲಿಸಿ ನ್ಯಾಯ ದೊರಕಿಸಿಕೊಡುವ ಬಗ್ಗೆ ಮನವೊಲಿಸಿ ಧರಣಿ ಕೈಬಿಡುವಂತೆ ಮನವಿ ಮಾಡಿಕೊಂಡ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೀಡಿದ ಭರವಸೆಗೆ ಮಹೇಶ್ ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದಾರೆ. ಸರ್ವೆ ನಂಬರ್ 162ರಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಸೈಕ್ಲೋನ್ ಬಂದು ಊರೊಳಗಡೆ ಸುಮಾರು 10ರಿಂದ 20 ಮನೆಗಳು ಉದುರೋಯಿತು. ಆ ಸಂದರ್ಭದಲ್ಲಿ ಊರೊಳಗಡೆ ಯಾರು ಮನೆಗಳು ಉದುರೋಯಿತು ಅವರೆಲ್ಲ ಹುಲಿಕುಂಟೆ ಬಸ್ ಸ್ಟ್ಯಾಂಡ್ ಸಮೀಪ ಸರ್ವೆ ನಂಬರ್ 162ರಲ್ಲಿ ಗುಡಿಸಲುಗಳನ್ನ ಹಾಕ್ಕೊಂಡು ಕೆಲವರು ಹೆಂಚಿನ ಮನೆಗಳು ಹಾಕ್ಕೊಂಡು ಅಲ್ಲಿ ವಾಸ ಆರಂಭಿಸಿದ್ರು. ಸುಮಾರು 10-12 ವರ್ಷಗಳ ನಂತರ ಕೆಲವು ಮನೆಗಳಿಗೆ ತಹಸೀಲ್ದಾರವರು ಬಂದು ಸರ್ವೆ ಮಾಡಿ 94C ನಡಿ ಹಕ್ಕುಪತ್ರ ಕೊಟ್ಟರು. ಅವ್ರು ಬಂದಂಥ ಸಂದರ್ಭದಲ್ಲಿ ಯಾವ ಮನೆಗಳಿರಲಿಲ್ಲ, ಅವರುಗಳಿಗೆ ಅವ್ರ ಹಕ್ಕುಪತ್ರಗಳನ್ನ ಕೊಡಲಿಲ್ಲ. 2001ನೇ ಇಸ್ವಿನಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಚುನಾಯಿತರಾದಂಥ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯಿಂದ ನಿರ್ಧಾರ ಮಾಡಿಬಿಟ್ಟು ಯಾರ್ಯಾರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಥವಾ ಹಕ್ಕುಪತ್ರಕ್ಕೆ ಯಾರು ಅರ್ಜಿ ಹಾಕಿಲ್ಲ ಅಂಥವ್ರಿಗೆಲ್ಲರಿಗೂ ಸೇರಿಸಿ ಮತ್ತು ಹಕ್ಕುಪತ್ರ ಬಂದಿರೋರಿಗೂ ಸೇರಿಸಿ ಎಲ್ಲರಿಗೂ ಒಂದು 45 ಮನೆಗಳಿಗೆ ಖಾತಾ ಮಾಡಿದ್ರು. ಅಭಿವೃದ್ಧಿ ಶುಲ್ಕ ಅಂತ ಹೇಳಿ ಆಗಿನ ಲೆಕ್ಕಕ್ಕೆ 500, 1000, 600 ಈ ಥರ ಅವರೇನೋ ಒಂದು ಅಂದಾಜಿನ ಮೇಲೆ ಅಮೌಂಟ್ ಕಟ್ಕೊಂಡು ಎಲ್ಲರಿಗೂ ಖಾತಾಗಳು ಮಾಡಿದ್ರು. ಅದಾದ ಮೇಲೆ ಸುಮಾರು 15 ವರ್ಷ ನಾವು ಅಲ್ಲೇ ವಾಸ ಇದ್ವಿ. ಅಲ್ಲಿಗೆ ಅವ್ರು ಖಾತಾ ಮಾಡಿಕೊಡುವಾಗ ಆಲ್ರೆಡಿ 10 ವರ್ಷ ಆಗಿತ್ತು. 2012-13 ಅಂದರೆ 20 ವರ್ಷಗಳವರೆಗೂ ನಾವು ಅಲ್ಲೇ ಇದ್ದಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಒಂದು 3-4 ಮನೆಗಳಿಗೆ ಮತ್ತು ಅಂಗಡಿಗಳಿಗೆ ರಾಷ್ಟ್ರೀಯ ಹೆದ್ದಾರಿಗೆ ನಾವು ಜಾಗ ಸ್ವಾಧೀನಪಡಿಸ್ಕೊತಾ ಇದ್ದೀವಿ, ನೀವು ದಾಖಲೆಗಳನ್ನ ಕೊಟ್ಟು ನೀವು ಪರಿಹಾರ ಪಡ್ಕೊಳ್ಳಿ ಅಂತ ನೋಟಿಸ್ ಬಂತು. ಆವಾಗ ನಾವೇನು ಮಾಡಿದ್ವಿ, ಪಂಚಾಯಿತಿಯಿಂದ ನಮೂನೆ 9 ಮತ್ತು 11 ತೊಗೊಂಡು ಅರ್ಜಿ ಹಾಕಿ ಅಮೌಂಟ್ ತೊಗೊಂಡು ಅದಾದ ಮೇಲೆ ಅವರು 7 ವರ್ಷದ ನಂತರ ಸುಮಾರು 2019-20ನೇ ಇಸ್ವಿನಲ್ಲಿ ರಸ್ತೆ ಅಗಲೀಕರಣಕ್ಕೋಸ್ಕರ ನಮ್ಮ ಮನೆಯನ್ನು ಕೆಡವಿದ್ರು. ಅವರು ಕೆಡವಿದಾಗ ನಮ್ಮ ಹೆಂಚಿನ ಮನೆ ಇದ್ದಿದ್ದನ್ನು ಪೂರ್ತಿಯಾಗಿ ಕೆಡವಿದ್ರು. ಹೆಂಚಿನ ಮನೆ ಪಕ್ಕದಲ್ಲಿದ್ದಂಥ ಮೆಡಿಕಲ್ ಸ್ಟೋರ್ RCC ಬಿಲ್ಡಿಂಗ್ ಇತ್ತು. ಅದೊಂದು ಸುಮಾರು 16 ಅಡಿ ಅಗಲ, ಒಂದು 15 ಅಡಿ ಉದ್ದ ಇತ್ತು. ಅದೇ ರೀತಿ ಉದ್ದವಾಗಿ 69 ಅಡಿ ನಮ್ಮದು ಉದ್ದಕ್ಕೆ ಜಾಗ ಆವಾಗ ನಮಗೆ ಖಾತಾ ಮಾಡಿದ್ದಿದ್ದು. ಉಳಿಕೆ ಜಾಗನ ಬಿಟ್ಬಿಟ್ಟಿದ್ರು. ಆವಾಗ ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ವಿ. ನಾವೀಗ ಉಳಿಕೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ತೀವಿ, ನಿಮ್ಮದೇನಾದರೂ ತಕರಾರಿದ್ದರೆ ಕೊಡಿ ಅಂತೇಳಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ದಾಬಸ್ಪೇಟೆಗೆ ಅರ್ಜಿ ಸಲ್ಲಿಸಿದ್ವಿ. ಅವರು ಬಂದು ಸ್ಥಳ ತನಿಖೆ ನಡೆಸಿ ನಾವು ಪಾಯಕ್ಕೆ ಮಾರ್ಕ್ ಮಾಡಿದ ಜಾಗ ನೋಡಿ, ನೀವು ಪಾಯ ಹಾಕಿರೋವರೆಗೂ ನೀವು ಬಿಲ್ಡಿಂಗ್ ಕಟ್ಟೋದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ನೀವು ಸಂಬಂಧಪಟ್ಟ ಪಂಚಾಯಿತಿಯಿಂದ ಅನುಮತಿ ತೊಗೊಂಡು ಮನೆ ಕಟ್ಬೋದು ಅಂತೇಳಿ ಮಾತು ಕೊಟ್ಟರು. ಆವಾಗ ನಾವೇನು ಮಾಡಿದ್ವಿ, ಹೋಗಿ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಮಾಡಿದ್ವಿ, ಪಂಚಾಯತಿಗೆ ಅಪ್ಲೈ ಮಾಡಿದ್ವಿ. ಪಂಚಾಯಿತಿಯಿಂದ ಕಟ್ಟಡ ಕಟ್ಟೋದಕ್ಕೆ ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟು ಒಂದು 10 ತಿಂಗಳಾಯಿತು ಆಲ್ರೆಡಿ ನಮಗೆ.
ಮನೇನೂ ಕಟ್ಟಿ ನಾವು 2 ಫ್ಲೋರ್ ಮೋಲ್ಡ್ ಹಾಕಿದ್ದೀವಿ. ಕೆಳಗಡೆ 3 ಅಂಗಡಿ ಆಲ್ರೆಡಿ ರನ್ನಿಂಗ್ ಇದೆ, ಇನ್ನೊಂದು 3 ಅಂಗಡಿ ಅಂತಿಮ ಹಂತದ ವರ್ಕ್ ಇದೆ, ಮೇಲ್ಗಡೆ 1 ಫ್ಲೋರ್ ಕೂಡ ಮೋಲ್ಡ್ ಆಗಿದೆ. ಈಗ ದುಡ್ಡು ಶಾರ್ಟೇಜ್ ಆಗಿದ್ದರಿಂದ ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಳ್ಳೋಣ ಅಂತ ನಾನು ನಿರ್ಧಾರ ಮಾಡಿ ಪಂಚಾಯಿತಿಗೆ ಲೈಸೆನ್ಸನ್ನು ನವೀಕರಣ ಮಾಡಿಕೊಡಿ, 1 ವರ್ಷ ಆಗಿರೋದ್ರಿಂದ ಈ ಲೈಸೆನ್ಸ್ ವ್ಯಾಲಿಡಿಟಿ ಮುಗಿದಿದೆ, ನಾನು ಲೋನ್ ತೊಗೋಬೇಕು ಅಂತ ಅರ್ಜಿ ಕೊಟ್ಟರು. ಮತ್ತು ಈ ಖಾತಾ ಮಾಡುವಾಗ 2008 ದಾಖಲೆಗೂ ಹೈವೇಗೆ ಕೊಟ್ಟ ದಾಖಲೆಗೂ 4 ಕಡೆ ಡಿಫ್ರೆನ್ಸ್ ಮಾಡಿ ಕೊಟ್ಟಿದ್ದರು. ಡಿಫ್ರೆನ್ಸ್ ಮಾಡಿಸ್ಕೊಟ್ಟವರು ಕೂಡ ಆವಾಗಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದ ವಿಜಯ್ ಕುಮಾರ್ ಅಂತ. ಏಕೆಂದರೆ ಅವನ ಮೇಲೆ ನಾನು ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರದ ಕೇಸ್ ಹಾಕಿ ಅವನಿಗೆ ದಂಡ ಎಲ್ಲ ಹಾಕಿದ್ರು. ಆ ಒಂದು ಉದ್ದೇಶಕ್ಕೆ 9 ಕೊಡುವಾಗ ನಮಗೆ ಒಂದು 4 ಕಡೆ ಅಳತೆನ ಕಮ್ಮಿ ಮೆನ್ಷನ್ ಮಾಡಿಸಿದ್ರು. ಅದು ನಮ್ಗೆ ಅವಾಗ ಗೊತ್ತಿರಲಿಲ್ಲ. ಹೈವೇನವ್ರು ಪೂರ್ತಿ ಜಾಗ ತೊಗೊಂಡ್ಬಿಡ್ತಾರೆ, 4 ಕಡೆ ಹೋದ್ರೆ ಹೋಗಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ವಿ ನಾವು. ಅದಾದಮೇಲೆ ನಾವು ರಿನ್ಯೂವಲ್ಲು ಮತ್ತು ಈ ಖಾತಾ ತಿದ್ದುಪಡಿಗೆ ಅಪ್ಲಿಕೇಶನ್ ಹಾಕಿದ್ರೆ ಈಗ ಈ ಜಾಗ ರಸ್ತೆಗೆ ಸೇರುತ್ತೆ ಅಂತ ದಿಶಾಂಕ್ ಆ್ಯಪಲ್ಲಿ ತೋರಿಸುತ್ತೆ. ಹಾಗಾಗಿ ನಾವು ಲೈಸೆನ್ಸ್ ಕೊಡಲ್ಲ. ಅದು 1 ವರ್ಷದ ಮುಂಚೆನೇ ಇವ್ರು ನಮಗೆ ಲೈಸೆನ್ಸ್ ಕೊಟ್ಟಿಲ್ಲ ಅಂದರೆ ನಾವು ಮನೆಯೇ ಕಟ್ತಾ ಇರಲಿಲ್ಲ. ಈಗ 25 ಲಕ್ಷ ಸಾಲ ಮಾಡಿಕೊಂಡು 2% ಬಡ್ಡಿ ಹಂಗೆ ತಿಂಗಳು 40,000 ರಿಂದ 50,000 ಬಡ್ಡಿ ಕಟ್ತಾ ಇದ್ದೀನಿ. ಈ ಟೈಮಲ್ಲಿ ಇವರು ಲೈಸೆನ್ಸ್ ಕೊಡೋಕ್ಕಾಗಲ್ಲ ಅಂತ ರೀಸನ್ ಹೇಳಿದ್ರೆ ನಾನು ದುಡ್ಡಿಗೆ ಎಲ್ಲಿಂದ ಬಡ್ಡಿ ಕಟ್ಟಲಿ? ನಾನು ಬಾಡಿಗೆ ಬರುತ್ತಲ್ಲ, ಬಡ್ಡಿ ಹೋಗುತ್ತೆ ಅಂತ ಬಿಲ್ಡಿಂಗ್ ಕಟ್ಸಿದ್ದೀನಿ. ಅಂತಿಮ ಹಂತದಲ್ಲಿದ್ದು ಇನ್ನೊಂದು 10 ಲಕ್ಷ ರೂಪಾಯಿ ಕೆಲಸ ಆಗುತ್ತೆ, ಲೋನ್ಗೆ ಹೋಗೋಣ ಅಂದರೆ ಇವರು ಲೈಸೆನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಒರ್ಗೆ, CEO-ರವ್ರಿಗೆ ಕೂಡ ಅರ್ಜಿ ಕೊಟ್ಟೆ, ನಾನು ಈ ಖಾತಾ ತಿದ್ದುಪಡಿನ ಮಾಡಿಸ್ಕೊಡಿ ಅಂತ. ಅವರೇ ವಾಪಸ್ ಪಂಚಾಯಿತಿಯವರೇ ಈ ಖಾತಾ ತಿದ್ದುಪಡಿ ಮಾಡಿಕೊಡ್ಬೇಕು ಅಂತ ಅರ್ಜಿ ಹಾಕಿದ್ರು ಕೂಡ ಇಲ್ಲಿನ PDO ರೀಸನ್ ಹೇಳ್ತಾರೆ, ಯಾವ ರಸ್ತೆ ಬರುತ್ತೆ ಅಂತ ಹೇಳಲ್ಲ, ರಸ್ತೆಗೆ ತೋರಿಸ್ತಾ ಇದೆ ಆ್ಯಪಲ್ಲಿ ಅಂತ ಅಷ್ಟೇ ಹೇಳ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ನಾನಿವತ್ತು ಒಬ್ಬನೇ ಧರಣಿ ಕೂತ್ಕೊಳ್ಳೋದು ನಿರ್ಧಾರ ಮಾಡಿದೆ. ಇವತ್ತು ನಾನು ಧರಣಿ ಕೂತ್ಕೊಳ್ಳಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕೂತು ಒಂದು 5 ನಿಮಿಷಕ್ಕೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಬಂದು 1.5 ತಿಂಗಳ ಸಮಯಾವಕಾಶ ಕೊಡು, ಸರ್ವೇನವ್ರನ್ನ ಕರೆಸಿ ಇದು ರೋಡ್ ಬರುತ್ತಾ ಇಲ್ವಾ ಅಂತ ಹಳೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಿಮ್ಮ ಜಾಗನ ನಾನು ಕರೆಕ್ಟಾಗಿ ಖಾತೆ ಮಾಡಿಸಿ ಲೈಸೆನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ. ಅವರ ಮಾತಿನ ಪ್ರಕಾರ ನಡ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾನು ಕೂಡ ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕು ಹಿರಿಯರು ಅಂತೇಳಿ ಧರಣಿನ ಮುಂದಕ್ಕೆ ಹಾಕಿದ್ದೀನಿ. ಒಂದು ಲೆಕ್ಕಕ್ಕೆ ಅವರು ಬಗೆಹರಿಸಿದ್ರೆ ಸಮಸ್ಯೆಗಳನ್ನ ಸಾಲ್ವ್ ಆಗುತ್ತೆ. ಆಮೇಲೆ ನಮ್ಮದೊಬ್ಬಂದೇ ಸಮಸ್ಯೆ ಇಲ್ಲ, ಮೇಲಿಂದ ಕೆಳಗಡೆವರೆಗೂ ಸರ್ವೆ ನಂಬರ್ 162ರಲ್ಲಿ ಒಂದು 40 ಮನೆಗಳಿಗೆ ಸಮಸ್ಯೆ ಆಗಿದೆ. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ಇನಾಮತಿ ಜಮೀನು ಅಂತ ಹೇಳಿ 1972ನೋ 73ನಲ್ಲೋ ಹಕ್ಕುಪತ್ರಗಳು ಕೊಟ್ಟಿರೋಂಥ ಮನೆಗಳು ಕೂಡ ಅದೊಂದು 50 ಮನೆಗಳಿದೆ. ಅವರೆಲ್ಲರೂ ನನ್ನಂತೆ ಸಾರ್ವಜನಿಕರೇ, ಯಾರೂ ಇಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋವಷ್ಟು ಮಟ್ಟ ಫೈನಾನ್ಷಿಯಲಿ ಚೆನ್ನಾಗಿಲ್ಲ. ಅದರಲ್ಲೂ 80% ಜನ ದಲಿತ ಜನಗಳೇ ಇದ್ದಾರೆ. ಅಂಥದ್ದಲ್ಲಿ ಪಾಪ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ನನ್ನ ಉದ್ದೇಶ ನಿಮಗೆ. ಇದರಲ್ಲಿ ಯಾವುದೇ PDO ಮೇಲಿನ ದ್ವೇಷ ಆಗಲಿ ಏನಾಗಲಿ ಇಲ್ಲ. ಬಟ್ PDO-ರವರು ಮೊದಲು ಲೈಸೆನ್ಸ್ ಕೊಡಿಸಿದ್ದಾರೆ, ಸೆಕ್ರೆಟರಿ ಕಡೆಯಿಂದ ಸೈನ್ ಮಾಡಿಸಿ ಲೈಸೆನ್ಸ್ ಕೊಡಿಸಿ, ಈಗ ನಿರಾಕರಿಸ್ತಾ ಇದ್ದಾರೆ ಅಂದರೆ ಇದೇನರ್ಥ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭರವಸೆ ಉಳಿಸ್ಕೊಳ್ತಾರಾ ಅಥವಾ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ನಮ್ಮನ್ನು ಪ್ರೇರೇಪಿಸ್ತಾರೆ ಅಂತ ಹೇಳ್ಬಿಟ್ಟು 1.5 ತಿಂಗಳು ಕಾಯ್ದು ನೋಡಿ ಮುಂದಿನ ಕ್ರಮ ತಗೊಳ್ತೀವಿ. ಅದೇನೇ ಇರಲಿ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡ್ತಿದ್ದಾರೆ ಎಂಬ ಅನುಮಾನ ಮೂಡಿದ್ದು ಬಡವರು ಹಣ ಕೊಡಲಾರದೆ ಪ್ರತಿಭಟನೆ ಹೋರಾಟ ಮಾಡಿ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಬಂದಿರೋದು ಮಾತ್ರ ವಿಪರ್ಯಾಸವೇ ಸರಿ. ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮಾತ್ರ ಬಡವರಿಗೆ ಉಪಕಾರ ಆಗಲಿದೆ. ಸಿದ್ದಲಿಂಗಸ್ವಾಮಿ, ಪ್ರಜಾಶಕ್ತಿ ಟಿವಿ, ತುಮಕೂರು. ಯಾರು ಪಂಚಾಯಿತಿಯಲ್ಲಿ ದುಡ್ಡು ಕೊಟ್ಟು ಈ ಖಾತಾ ಮಾಡಿ ಅಂತ ಕೊಡ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗುತ್ತೆ.